ಖಾರ ನಾಟಿ ಕೋಳಿ ಬೋಟಿ ಗೊಜ್ಜು ಹಳ್ಳಿ ಸ್ಟೈಲು ಆ ಮಜಾ ಬಾಯಿಗ ನೀರು ಸ್ನಾನ ಮಾಡ್ತಿದ್ದೆ ಈಗ ಸೋಡ ಸಾಂಬಾರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಮ್ಮವರು ಮನೆ ಕಟ್ತಾ ಇದ್ದಾರೆ. ಅವರು ನಿನ್ನೆ ಬೋರ್ನ ತೆಗೆಸಿದ್ರು. ಅದಕ್ಕೆ ಇವಾಗ ನಾವು ಗಂಗಮ್ಮನ ಮಾಡಬೇಕು ಬನ್ನಿ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಕರೆದಿದ್ರು. ಹಾಗಾಗಿ ನಾನು ನಮ್ಮ ಅಕ್ಕ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಾವು ಮನೆ ಕಟ್ತಾ ಇದ್ದಾರಲ್ಲ ಅಲ್ಲಿಗೆ ಬಂದ್ವಿ. ನಮ್ಮ ದೊಡ್ಡಮ್ಮವ್ರು ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಹಳೆ ಮನೆ ಹತ್ರನೇ ಹೋದ್ವಿ. ಆಮೇಲೆ ಯಾರು ಕರ್ಕೊಂಡ್ರವ ಬೇಡ 25 ಕೆಜಿಗೆ 600 ಒಂದು ವರ್ಷ ಅಲ್ಲಿಗೆ ಅರ್ಧ ದುಡ್ಡು ಉಳಿಯಲ್ಲ ಎಂತದ ಒಂದೊಂದಕ್ಕೆ ಒಂದೊಂದು ಥರ. ಇದು 3 ತಿಂಗಳದ್ದಲ್ಲ ಮಗ. ಇದು ಅಲ್ಲೇನ್ರಿ ಹೊರಗಟ್ಟಿಡ್ಬೇಕಣ, ಇಲ್ಲಿ ಆಡಕ್ಕಾಗಲ್ಲ. ಬಿಸಿಲು ಉರಿತೈತ್ ಕಣ. ಅದೇ ಇವತ್ತು ಫೋನಲ್ಲೆಲ್ಲ ಕೊಟ್ಟಿರೋದೇ ಹಂಗೆ. ಬಿಸಿಲು 30 ಎಳ್ಳೆಲ್ಲ ಏನಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ದೊಡ್ಡಮ್ಮರ ಮನೆ ಬೋರ್ ತೆಗೆಸಿದ್ರು. ಹಂಗಾಗಿ ಗಂಗಮ್ಮನ ಮಾಡೋದಕ್ಕೆ ಚಿಗ್ನಿ ಮಾಡೋಕ್ಕೆ ನಾವು ಎಳ್ಳೆಲ್ಲ ಕ್ಲೀನ್ ಮಾಡ್ಕೊತ ಇರೋದು. ಈ ಕಡೆ ಚಿಕನ್ ಸಾಂಬಾರು ಮಾಡೋಕ್ಕೆ ನಮ್ಮ ಸವಿತಮ್ಮವರು ಚಿಕನ್ ಸಾಂಬಾರಿಗೆಲ್ಲ ಮಸಾಲೆ ತೆಗೆದು. ನಮ್ಮ ಕಡೆ ಎಲ್ಲ ತುರಮಣೆ ಅಂತಾರೆ, ಒಬ್ಬೊಬ್ಬರು ಈಳ್ಗೆ ಮಣೆ ಅಂತಾರೆ ಅಲ್ಲದೆ. ಹಾಂ ಅಷ್ಟೇ. ಈ ಕಡೆ ಹೋಗ್ತಿದ್ದೀವ್ರು ಹಿಂಗೆ ಮಾಡೋದು ಇಲ್ಲಿಗೆ ಮಾಡಕ್ಕೆ ಏನ್ ನಿಮ್ಮ ಈ ಕಡೆ ಬರ್ರಿ. ನೀನು 280 ಅಡಿಗೆ ನಿಲ್ಸಿದ್ರೆ ಇವ್ನು ಗಡ್ಡನ ಕುಡ್ಕೊಂಡು 6 ಅಡಿ ಕೊಡ್ತೀಯ. ಗಡ್ಡನ ಮಗ ಇವ್ನು ಕರೆಕ್ಟಾಗಿ 300 ಅಡಿಗೆ ನಿಲ್ಸಿದ್ರೆ ಇನ್ನು ಪ್ರಸಲ ನೀರು ಬರೋದು. ಈಗ ಸಿಕ್ಕಿದೆ ಒಂದು ಕನಸಿಗೆ ಸಾಕು. ಗುದ್ಲಿನಕ ಪ್ರಯಾಣ ಸಾಕ್ತಾ ನೀನು ಹಾಕೊಂಡು ಈಗ ಪೂಜೆ ಮಾಡ್ಕೊಂಡು ಮಾಡಬೇಕು. ಯಾರ ಗೊತ್ತಾಗ ಫಸ್ಟ್ ಹಾಗೆ ಗಂಗಮ್ಮನ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ದೊಡ್ಡಮ್ಮವರೆಲ್ಲ ರೆಡಿ ಮಾಡ್ತಾಯಿದ್ರು. ಈ ಕಡೆ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗಿತ್ತು ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದು ಆಟಾಡಿಸ್ತಿರೋದು. ಯಾಕಂದರೆ ಅವರು ಮನೆಯಲ್ಲೇ ಇದ್ದಿದ್ದು ತುಂಬ ಬೇಜಾರಾಗಿರುತ್ತೆ. ಹಾಗಾಗಿ ಈ ಥರ ಹಳ್ಳಿ ಕಡೆ ಕರ್ಕೊಂಡು ಬಂದರೆ ಅವರಿಗಂತೂ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಈಗ ಪೂಜೆ ಎಲ್ಲ ಮಾಡಿಬಿಟ್ಟು ಅಡುಗೆ ಮಾಡೋಣ ಬನ್ನಿ. ಬೋರ್ ಒಳಗೆ ಹಾಕಕ್ಕ ನೀರ
ಆ ಬಾಯಲ್ಲಿ ಬಿಡು ಕೈಲೇ ಹೋಗ್ಲಿ ಎಷ್ಟು ಹೊತ್ತಷ್ಟು ಹ್ಞೂ ಬರುತ್ತಡಿ ಈಗ ಬರೋದು ಬೇಡ ಅದು 500 ಅಡಿ ಆಳದಿಂದ ಮೇಲೆ ಬರಬೇಕು. ಆನ್ ಮಾಡ್ರೇನಾ? ಹ್ಞೂ ಗೌರವ್ರು ಯಾರು? ಅವರೇ ಸೂಪರ್, ಅವರೇ ಇವ್ರಲ್ಲ. ಅದಕ್ಕೆ ಆ ಡ್ರೆಸ್ ಬೇರೆ ತಗೊಂಬಂದಳು ಅಕ್ಕಿಂದಲ್ಲಿ. ಸಡನ್ಲಿ ಅಕ್ಕ ನೀರು ಕುಡಿಬೇಡ್ರಿ ಒಂದು ಸ್ವಲ್ಪ ದಿನ. ಚೆನ್ನಾಗಿದಾವಲ್ಲ, ಸ್ವೀಟ್ ಇದಾವ. ಚಿಲ್ಟು ಸ್ವೀಟ್ ಇಲ್ವಾ? ಸ್ವೀಟೇ ನಮ್ಮನೆ ಇರುತ್ತೆ, ಆಯಿಲು ಚಿಲ್ಟ್ ಇರುತ್ತೆ. ಆಯಿಲ್ ಒಳಗಡೆ ಕೊಟ್ಟಿರುತ್ತೆ, ಬಿಡಬೇಕು ಒಂದು 4 ದಿವಸ. ನೀರು ಆನ್ ಮಾಡಿ ಬಿಡ್ತಾನೆ ಇರಬೇಕು. ಈಗ ಏನು ಮಾಡಿ ಗೊತ್ತಾ, ಈ ಥರದ ಕರೆ ಪೈಪ್ಗಳು ತಂದ ಸೆಂಟ್ರಿಗೆ ಒಂದು ಜೆಟ್ ಇಡು, ಎಲ್ಲ ತಗೊಂಡು ಕಾಣುತ್ತೆ. ನೀರು ಹಾಕೋದೇ ಬೇಡ, ಇಡು ಏನಾಗತ್ತೆ. ಈಗ ಹಂಗಿದ್ರೆ ಅಲ್ಲಿ ಪೈಪ್ ಇದಾವಲ್ಲ ಇವು, ಅದ್ರ ಬಾಯಲ್ಲಿ ಇಟ್ಟು ಒಂದು ಜೆಟ್ ಹಾಕು, ಎಲ್ಲ ತಗೊಂಡು. ಚಿನ್ನ ಕೊಡ ಎಲ್ಲ ಇದಾಗುತ್ತೆ. ಇನ್ಯಾರು ಬೂದಿ ಮುಖ ನೋಡ ಚೋಟ್ ಇಲ್ಲಿ ನೋಡಿ, ಇವಳು ಕಮ್ಮಿ ಇದ್ಲಿ, ಇವಳೊಬ್ಳು ಹೋಯ್ತಲ್ ಕೊಡ ಪೂಜೆದು. ಅಯ್ಯೋ ಚೋಟ ಕುಡಿಬೇಡ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಇಲ್ಲಿ ಬಂದ, ಅಲ್ಲಿ ಬಂದ, ಇಲ್ಲಿ ಬಂದ. ಮುಖ ನೋಡಲಿ, ಬೂದಿ ಮಾಡ್ತೇವೆ ಈ ಸಲ ನೀನು. ಏನು ಮಾಡಿ ವಿಡಿಯೋ ಮಾಡ್ಬೇಕಾ? ಕ್ಯಾಮ್ರಾಮ್ಯಾನ್ ಬಡ್ಡಿ ಕಣ್ಣು ಕಾಣ್ದಂಗಾಗುತ್ತೆ. ಅದನ್ನೆಲ್ಲ ತಂದ ಸುಮ್ಮನೆ ಸ್ನಾನ ಮಾಡ್ತಿದ್ದೆ ಈಗ. ಇನ್ನು ಕಣ್ಣಿಗೆ ಹೋದ್ರೆ ಕಣ್ಣು ಕಾಣಿಸಲ್ಲ. 7 ದಿನ ಕಲ್ಕೊಡಿ. ಇತ್ಲಾ ಬಚ್ಚನ ಅಲ್ಲಿಗೆ ಎಳ್ಕೊಂಡು ಬಾಳೆಹಣ್ಣು ಅಂಡು ನನ್ನ ಮಗಂತ ಕಣಪ್ಪ. ಅಲ್ಲಿ ಬಿಡ್ರಿ ಗಂಗಮ್ಮನ. ಯಾರೇ ಇವಳು? ಆ ಗಂಗಮ್ಮನ ಸಮೇತ ಹೇಳ್ಕ. ಅಲ್ಲಿ ಆ ನೀರು ಬೆಳಚಕ್ಕೆ ಇಡ್ರಿ ಸಾಕು. ಬಿಡು ಓದ್ತೀಗ ಅದೇ. ಊರಲ್ಲಿ ದೇವಸ್ಥಾನಕ್ಕೆ ಹಾಕ್ಬಿಟ್ಟು ಬರಗ್ರಿ. ಎಲ್ಲ ಒತ್ಕೊಂಡು ಈ ಕಡೆ ತಿರ್ಗ್ರಿ 3 ಜನವ. ಅವಳು ಅವಳು ಪುಣ್ಯ ಅನ್ನೋಳು ಒತ್ಕೊಂಡು ಹೋಗು ಅಂದ್ರೆ. ದೇವ್ರಿಗಿರ್ ಬಂದ್ಕೊಳಕ ಚಂದ್ರಕ ನಿನ್ ಸವಾಸಲ್ಲ. ಅದನ್ನ
ಲೇಟ್ ಆಗುತ್ತಿಲ್ಲ ಒಂದರಲ್ಲೇ ಮಾಡೋದು. ಗ್ಯಾಸ್ ಆನ್ ಮಾಡಿಲ್ವಾ? ತಿಕ್ಕದೋಗಿ ನೀನು ಹೇಳ್ತೀನಿ ಕೇಳು ಮಗಳ ನೀನು ಎಂತ ಅಲ್ಲೇ ಇದಾವಲ್ಲ ಕವರ್ಗಳು ಬೇರೆವು. ಗಂಟೆ ಸರಿ ಆಗ್ತೈತಾ? ಇಷ್ಟೇ. ಏ ಪ್ಲಾಸ್ಟಿಕ್ ಚೀಲ ಇಟ್ರಿ, ಒಂದು ಸಣ್ಣದು ಅರ್ದಿರದ ಕತ್ತತ್ತೆ ಬೇಗ. ಅದೇ ಮನೆ ಓನರ್ ಮೇನ್ ನಾವೇನೇ ಮಾಡಿದ್ರು ಮನೆ ಓನರ್ ಮೇನ್. ಅಲ್ಲ ಈಗ ಮಾಡ್ತಿರದ, ಈಗ ಸ್ಟಾರ್ಟ್ ಮಾಡಿರದ? ಅಲ್ಲ ಕಣಪ್ಪಾಜಿ, ನೀನ್ ಇಷ್ಟೊತ್ತಿಗೆ ಅಮ್ಮನ್ ಕರ್ಕೊಂಡ್ಬರ್ಬೋದಿತ್ತಲ್ಲ ಪೂಜಿ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲ್ ಕೆಲಸನೇ ನಾವಲ್ಲ, ಇದು ನಿಮ್ದು. ನಾನು ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ. ಬಾರಿ ಇದಾಯ್ತು. ಟವಲ್ ಐತ್ ನೋಡವಲ್ಲಿ, ಮೆತ್ತಗೆ ಐತದು. ಏನೈತಪ್ಪ ಅವನಿಗೆ? ಅದು ದೊಡ್ಡಪ್ಪ ಹಿಂದ್ಗಡೆ ಸ್ವಲ್ಪ ತಳ್ಬೇಕು. ನನ್ನ ಮಗುನ ಅದಕ್ಕೆ ಏನದವನ್ನ ಉಯ್ರೆ ಎಣ್ಣೆಗೆ ಉಯ್ರೆ. ಮುಂದಕ್ಕೆ ಅಲ್ಲ, ಅದು ಹಿಂದ್ಗಡೆ ಸ್ವಲ್ಪ ತಳ್ಬೇಕು ಮುಂದಕ್ಕೆ, ಅವಾಗ ಸರಿ ಆಗುತ್ತೆ. ಚೂಡ ಎಣ್ಣೆ ಬಿಡೆ. ಬಿಡೋಣ, ಯಾಕಂದ್ರೆ ಅದೆಲ್ಲ ಇದು ಮಾಡ್ಕೊಡು. ಇಲ್ಲ ಅಮ್ಮಿಗೆ ನೀರಿಗೆ ಬೇಕಾಗ್ತೀವಿ ಓಡ ಶುರು ಮಾಡಿದ್ರೆ ಓಡ ಶುರು ಮಾಡಿ ನಮಗೆ ನೀರು ಸಾಂಬಾರಿಗೆ ಈರುಳ್ಳಿ ಅಷ್ಟೊಂದು ಬೇಕಾ? ಅಷ್ಟನ್ನ ಕುಂಕುಮ ಇಟ್ಟಿದ್ದೀನಿ. ಎಲ್ಲಿಗೆ ಇಟ್ಟು ನಾವು ಇಲ್ಲಿಗೆ ಮಾಡಿ ಇದು ಮಾಡ್ತಿದ್ರು. ಏ ಸಾಂಬಾರಿಗೆ ಅಷ್ಟೊಂದು ಏನು ಮಾಡಕ್ಕೆ ಈರುಳ್ಳಿ? ಇವಳು ಯಾವಳ ಇವಳು? ಮುಂದೆ ಕೊಡ್ಬಾ, ಮುಂದೆ ಕರ್ಕೊಂಡು ಬರ್ತೀವಿ. ಇಲ್ಲ ತಿರ್ಗಲ್ಲ ನಾಳೆ ಬೆಳಗ್ಗೆ ಯಾರು ಮತ್ತೆ ನಾನು ಅದೇ ಕೆಲಸ, ನನಗೆ ಹಿಡಿದೀನಿ ಅದೇ ಕೆಲಸವಾ. ಯಾಕಪ್ಪ ನಿಂಬೆಣ್ಣೆ ಬೇಡ. ಗೀತೆ ಚೀಲಗಳಿಗೆ ತೆಗಿಬೇಕಾಯ್ತು. ಚಿಕನ್ ಮಾಡಿ ಚಿಕನ್ ಓಡ್ಸದ ಬಿಟ್ರ ಒದೆಯ ಈಗ ಕುತ್ಕೊಳ್ರಿ. ಚಂದ್ರವ್ವ ಸವಿ ಫಿಲ್ಟರ್ ನೀರು ಹಾಕಿದ್ರೆ ಬೇಗ ಬೇಯುತ್ತೆ ಚಿಕನ್ನು. ಬೇರೆ ಚಿಕನ್ ಸಪ್ಲಿ ಸಾಂಬಾರ್ ಮಾಡ್ತಾರೆ ತೋರ್ಸಕ ನಾಟಿ ಕೋಳಿ ಮುದ್ದೆ ಕೋಲು ಅಂತಾರೆ. ಇನ್ನೊಂದು ಸ್ವಲ್ಪ ಸಾಕೇನೆ ಎಷ್ಟು ಹಾಕಿದೆ ಹೇಳು? ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕು. ಮುದ್ದೆ ಕೋಲು ತೆಕ್ಕಂಬ. ಬೇಗ ಮುಚ್ಚು, ಹೊಗೆ ಆಗುತ್ತೆ. ಅಷ್ಟೊಂದು ನೀರು ಹಾಕ್ಬಿಟ್ಟು ಕಣೆ ಇದ ಉರಿಯ ಸಣ್ಣ ಕೇಳ್ರಿ ಕೈ ಬಟ್ಟೆ ತಗ. ಇವತ್ತು ನಮ್ಮ ದೊಡ್ಡಪ್ಪಂದೆ ಎಲ್ಲ ಸಾಂಬಾರು.
ಖಾರ ನಾಟಿ ಕೋಳಿ ಬೋಟಿ ಗೊಜ್ಜು ಹಳ್ಳಿ ಸ್ಟೈಲು ಆ ಮಜಾ ಬಾಯಿಗ ನೀರು. ಆ ನೀರು ಹೋಗಲ್ಲ ಅವ್ನ ಜೊತೆ ಆಟ ಆಡ ನನ್ನ ಮಗನೇ. ಹಾಗೆ ಈ ಕಡೆ ಚಿಕನ್ ಸಾಂಬಾರು ಕೂಡ ಮಾಡ್ತಾ ಇದ್ದೀವಿ. ಒಳಗಡೆ ಗ್ಯಾಸಲ್ಲಿ ಅನ್ನ ಹಾಗೆ ಚಿಕನ್ ಗ್ರೇವಿ ಮಾಡಿದ್ರಾಯಿತು. ಈ ಥರ ಒಲೆ ಹಾಕ್ಕೊಂಡು ಸಾಂಬಾರನ್ನ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡಿಕೊಂಡು ಹೊರಗಡೆ ಸಾಂಬಾರನ್ನ ಮಾಡ್ತಾಯಿದ್ದೀವಿ. ಈ ಥರ ಹಳ್ಳಿ ಕಡೆ ಈ ಥರ ನೇಚರಲ್ಲಿ ಈ ಥರ ಸಾಂಬಾರು ಮಾಡಿಕೊಂಡು ಊಟ ಮಾಡೋದಕ್ಕೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಅಲ್ವಾ. ನೋಡಿ, ನಾಟಿ ಕೋಳಿ ಹಾಗೆ ಗಟ್ಟಿ ಕೋಳಿ ಸಾಂಬಾರು ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.